ಶ್ರೀ ಗುರು ಮಾರ್ಕಂಡೇಶ್ವರ ಜಯಂತ್ಯೋತ್ಸವ. ಭಕ್ತಿ, ಸಂಸ್ಕೃತಿ, ಸಮಾಜದ ಏಕತೆಯ ಮಹೋತ್ಸವ. ಜನವರಿ 21, 2026. ಶ್ರೀ ಪದ್ಮಶಾಲಿ ನೇಕಾರ ಸಮಾಜ ಸಂಘ, ಹುಬ್ಬಳ್ಳಿ, ಧಾರವಾಡ ಇವರ ಆಶ್ರಯದಲ್ಲಿ ಹಳೆ ಹುಬ್ಬಳ್ಳಿಯ ಕಾರವಾರ ರಸ್ತೆಯಲ್ಲಿರುವ ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿ ಶ್ರೀ ಗುರು ಮಾರ್ಕಂಡೇಶ್ವರರ ಜಯಂತ್ಯೋತ್ಸವವನ್ನು ಅತ್ಯಂತ ಭಕ್ತಿಭಾವ, ವಿಜೃಂಭಣೆ ಮತ್ತು ಸಂಪ್ರದಾಯಬದ್ಧವಾಗಿ ಆಚರಿಸಲಾಯಿತು. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಶ್ರೀ ಗುರು ಮಾರ್ಕಂಡೇಶ್ವರ ಸ್ವಾಮಿಯ ಮೂರ್ತಿಗೆ ವೇದೋಕ್ತ ಮಂತ್ರೋಚ್ಚಾರಣೆಯೊಂದಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ದೀಪಾರಾಧನೆ, ವಿಶೇಷ ಅಲಂಕಾರ ಹಾಗೂ ನೈವೇದ್ಯ ಸೇವೆಯ ಮೂಲಕ ಭಕ್ತರು ಗುರುದೇವರ ಕೃಪೆಗೆ ಪಾತ್ರರಾದರು. ಪೂಜೋತ್ತರವಾಗಿ ಮಹಿಳೆಯರು, ಯುವಕರು, ಹಿರಿಯರು ಹಾಗೂ ಸಮಾಜದ ಎಲ್ಲಾ ಬಾಂಧವರು ಒಂದಾಗಿ ಶ್ರೀ ಗುರು ಮಾರ್ಕಂಡೇಶ್ವರರ ಘೋಷಣೆಯೊಂದಿಗೆ ಬೈಕ್ ಮೆರವಣಿಗೆಯಲ್ಲಿ ಹುಬ್ಬಳ್ಳಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದರು. ಶಿಸ್ತುಬದ್ಧವಾಗಿ ನಡೆದ ಈ ಮೆರವಣಿಗೆ ನಗರವಾಸಿಗಳ ಗಮನ ಸೆಳೆಯುವ ಭಕ್ತಿಪೂರ್ಣ ದೃಶ್ಯವಾಗಿ ಮೂಡಿಬಂದಿತು. ಮುಂದುವರಿದಂತೆ ಶ್ರೀ ಗುರು ಮಾರ್ಕಂಡೇಶ್ವರರ ಪಲ್ಲಕ್ಕಿ ಮೆರವಣಿಗೆ, ಕಳಸಕುಂಭಗಳನ್ನು ಧರಿಸಿದ ಸುಮಂಗಲಿಯರು, ಗುರುದೇವರ ಚಿತ್ರಪಟ ಅಲಂಕರಿಸಿದ ವಾಹನಗಳು, ಭಕ್ತಿ ಗೀತೆಗಳು ಹಾಗೂ ವಾದ್ಯಗಳೊಂದಿಗೆ ಮೆರವಣಿಗೆ ಮತ್ತಷ್ಟು ಭಕ್ತಿರಸದಿಂದ ತುಂಬಿತು. ಜೈ ಶ್ರೀ ಮಾರ್ಕಂಡೇಶ್ವರ, ಜೈ ಜೈ ಮಾರ್ಕಂಡೇಶ್ವರ ಎಂಬ ಜಯಘೋಷದೊಂದಿಗೆ ಮಹಿಳೆಯರು ಹಾಗೂ ಸಮಾಜದ ಬಾಂಧವರು ಭಕ್ತಿ ಪರವಶರಾಗಿ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಈ ಮಹೋತ್ಸವದಲ್ಲಿ ಯುವಕರಿಂದ ಹಿಡಿದು ಹಿರಿಯರವರೆಗೆ ಮಹಿಳೆಯರು ಮತ್ತು ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿ ಸಮಾಜದ ಏಕತೆ, ಸಂಸ್ಕೃತಿ ಮತ್ತು ಗುರುಭಕ್ತಿಯನ್ನು ಮನಮೋಹಕವಾಗಿ ಪ್ರದರ್ಶಿಸಿದರು. ಇದು ಕೇವಲ ಧಾರ್ಮಿಕ ಆಚರಣೆಯಲ್ಲದೆ ಪದ್ಮಶಾಲಿ ಸಮಾಜದ ಸಂಸ್ಕೃತಿ, ಸಂಘಟಿತ ಶಕ್ತಿ ಹಾಗೂ ಸಾಮಾಜಿಕ ಅಸ್ತಿತ್ವವನ್ನು ಬಲಪಡಿಸುವ ಮಹತ್ವದ ಕಾರ್ಯಕ್ರಮವಾಗಿ ರೂಪುಗೊಂಡಿತು. ಶ್ರೀ ಗುರು ಮಾರ್ಕಂಡೇಶ್ವರ ಜಯಂತ್ಯೋತ್ಸವವು ಸಮಾಜದಲ್ಲಿ ಭಕ್ತಿ, ಶ್ರದ್ಧೆ, ಶಾಂತಿ ಹಾಗೂ ಸಹಬಾಳ್ವೆಯ ಸಂದೇಶವನ್ನು ಸಾರುತ್ತಾ ಸದ್ಗುರು ಮಾರ್ಕಂಡೇಶ್ವರರ ಕೃಪೆಯಿಂದ ಎಲ್ಲರೂ ಸುಖ, ಶಾಂತಿ ಮತ್ತು ಸಮೃದ್ಧಿ ಹೊಂದಲಿ ಎಂಬ ಪ್ರಾರ್ಥನೆಯೊಂದಿಗೆ ಅತ್ಯಂತ ಭಕ್ತಿಭಾವದಿಂದ, ವಿಜೃಂಭಣೆಯಿಂದ ನೆರವೇರಿತು. ನಮ್ಮ ವಿಎನ್ ನ್ಯೂಸ್ ವಾಹಿನಿ ಸಮಾಜದ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಮೌಲ್ಯಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇಂತಹ ಕಾರ್ಯಕ್ರಮಗಳು ಸಮಾಜದ ಏಕತೆ ಮತ್ತು ಸಂಸ್ಕೃತಿಯನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂಬ ನಂಬಿಕೆಯನ್ನು ವ್ಯಕ್ತಪಡಿಸುತ್ತದೆ. ಶ್ರೀ ಪದ್ಮಶಾಲಿ ನೇಕಾರ ಸಮಾಜ ಸಂಘದ ವತಿಯಿಂದ ವಿಜೃಂಭಣೆಯಿಂದ ನೆರವೇರಿದ ಈ ಶ್ರೀ ಗುರು ಮಾರ್ಕಂಡೇಶ್ವರ ಜಯಂತ್ಯೋತ್ಸವವು ಭಕ್ತಿ, ಶಿಸ್ತು ಮತ್ತು ಸಮಾಜದ ಒಗ್ಗಟ್ಟಿನ ಅದ್ಭುತ ಮಾದರಿಯಾಗಿ ಮುಂದಿನ ಪೀಳಿಗೆಗೆ ಸಾಂಸ್ಕೃತಿಕ ಪರಂಪರೆಯ ಮಹತ್ವವನ್ನು ಸಾರುವ ಪ್ರೇರಣಾದಾಯಕ ಕಾರ್ಯಕ್ರಮವಾಗಿದೆ. ಇಂತಹ ಸಕಾರಾತ್ಮಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಮ್ಮ ವಿಎನ್ ನ್ಯೂಸ್ ವಾಹಿನಿ ಸದಾ ಬೆಂಬಲ ನೀಡುತ್ತಾ ಸಮಾಜದ ಒಳಿತಿಗಾಗಿ ಕಾರ್ಯನಿರ್ವಹಿಸುವ ಸಂಘಟನೆಗಳ ಧ್ವನಿಯಾಗಿ ಮುಂದುವರಿಯಲಿದೆ. ಧನ್ಯವಾದಗಳೊಂದಿಗೆ ವರದಿ ನಾರಾಯಣ ವಗ್ಗ, ವಿಎನ್ ನ್ಯೂಸ್, ಇಳಕಲ್.